ಲಾರ್ಡ್ ನಮಗೆ ಕರ್ತನು ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಜ್ಞಾನೋಕ್ತಿಗಳು 19ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ. ನನ್ನ ಮಗನೇ, ನೀನು ಶಿಸ್ತಿಗೆ ಲಕ್ಷ್ಯ ಕೊಡದಿದ್ದರೆ ತಿಳುವಳಿಕೆಯ ಮಾರ್ಗದಿಂದ ದೂರ ತಪ್ಪುವೆ. ದೇವರಿಗೆ ಸ್ತೋತ್ರ. Proverbs chapter 19 verse 27. Son, when you stop learning, you will soon neglect what you already know. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿದ್ರ ಮಕ್ಕಳೇ. ಮಗನೇ, ನೀನು ಶಿಸ್ತಿಗೆ ಲಕ್ಷ್ಯ ಕೊಡುತ್ತಿದ್ದರೆ ತಿಳುವಳಿಕೆ ಮಾರ್ಗದಿಂದ ದೂರ ತಪ್ಪುವೆ. ದೇವರಿಗೆ ಸ್ತೋತ್ರ. ಶಿಸ್ತು ಅಂದರೆ ನಮಗೆ ನಾವು ಅಂದ್ಕೋತೀವಿ ಶಿಸ್ತಾಗಿ ನಾವು ಡ್ರೆಸ್ ಮಾಡಿಕೊಂಡ್ರೆ ಅದೇ ಶಿಸ್ತು ಅಂದ್ಕೋತಿದ್ದೀವ. ಅದಕ್ಕಿಂತ ದೊಡ್ಡ ಶಿಸ್ತಿದೆ ಗೊತ್ತಾ? ಅದು ಯಾವುದು ಅಂದರೆ ದೇವರೇ ಲೋಕಕ್ಕೆ ಮೊದಲನೇದಾಗಿ ಉಪಯೋಗಿಸ್ತಂಥದ್ದು. ಈ ಶಿಸ್ತಿಗೆ ಏನು ಅಂತಂದರೆ ಕ್ರಮಬದ್ಧತೆ, ಇಂಗ್ಲೀಷಲ್ಲಿ ಸಿಸ್ಟಮ್ಯಾಟಿಕ್. ಈಗ ಹೇಳಬೇಕಾದ್ರೆ ದೇವರು ಮೊದಲನೇದಾಗಿ ಭೂಮಿ ಮೇಲೆ ಅದನ್ನು ಬಳಸಿದ್ದಾರೆ. ಈ ಲೋಕಕ್ಕೆ ದೇವರು ಮೊದಲನೇದಾಗಿ ಬಳಸಿರ್ತಕ್ಕಂಥದ್ದೇ ಅದು ಕ್ರಮಬದ್ಧತೆ. ಶಿಸ್ತಾಗಿ ನೀಟಾಗಿ ಸೃಷ್ಟಿಯನ್ನು ಉಂಟು ಮಾಡಿಟ್ಟಿದ್ದಾರೆ. ಆದಿಯಲ್ಲಿ ಯಾರು ಇಲ್ಲದಾಗ ಯಾರಿದ್ರು ಅಂದರೆ ಅವರೊಬ್ಬರಿದ್ದರು. ಅವ್ರು ಹೇಳ್ತಾ ಇದ್ದಾರೆ, ಆದಿಯಲ್ಲಿ ವಾಕ್ಯ ಹೇಳ್ತಾ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯಿತು. ಸಾಗರದ ಮೇಲೆ ಕತ್ತಲೆ ಕವಿದಿತ್ತು. ದೇವರ ಆತ್ಮನು ನೀರಿನ ಮೇಲೆ ಚಲಿಸುತ್ತಿದ್ದನು. ದೇವರು ಬೆಳಕಾಗಲೆನ್ನಲು ಬೆಳಕಾಯಿತು. ದೇವರಿಗೆ ಸ್ತೋತ್ರ. ಕತ್ತಲೆ ಕವಿದಂಥ ಸ್ಥಳದಲ್ಲಿ ದೇವರು ಬೆಳಕಾಗಲೆನ್ನದೇ ಹೊರತು ಅದು ಬೆಳಕಾಗಲಿಲ್ಲ. ಹೌದಲ್ಲ? ವಾಕ್ಯ ಅದನ್ನು ತಾನೇ ಹೇಳ್ತಕ್ಕಂಥದ್ದು. ಅದು ಕತ್ತಲೆ ಕವಿತು, ದೇವರಾತ್ಮನ ನೀರಿನ ಮೇಲೆ ಚಲಿಸ್ತಿದ್ದನು ಅಂತ ಹೇಳ್ತಿದೆ ವಾಕ್ಯ. ಆದರೆ ದೇವರು ಮಾತ್ರ ಬೆಳಕಾಗಲಿ ಅಂತ ಹೇಳ್ತಾ ಇದ್ದಾರೆ, ಅದು ಬೆಳಕಾಗ್ತಿರಲಿಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗೆ ದೇವರು ಆದಿಯಲ್ಲಿ ಕ್ರಮಬದ್ಧವಾಗಿ ಸಿಸ್ಟಮೆಟಿಕ್ ಆಗಿ ಪ್ರತಿಯೊಂದನ್ನು ಉಂಟು ಮಾಡ್ಕೊಂಡು ಅಂತಿಮವಾಗಿ ಯಾರನ್ನ ಉಂಟು ಮಾಡಿದ್ದಾರೆ ಅಂದರೆ ಅದನ್ನು ಆಳ್ವಿಕೆ ಮಾಡೋದು ಯಾರಿಗೋಸ್ಕರ ಅದನ್ನು ಉಂಟು ಮಾಡಿದ್ದಾರೆ, ಯಾರು ಅದನ್ನು ಅನುಭವಿಸಬೇಕಾಗಿದೆ, ಯಾರು ಅದ್ರ ಮೇಲೆ ಆಳ್ವಿಕೆ ಮಾಡಬೇಕಾಗಿದೆ, ಅವ್ರನ್ನ ಉಂಟು ಮಾಡಿದ್ರು. ದೇವರಿಗೆ ಸ್ತೋತ್ರ. ಉಂಟು ಮಾಡಿ ಅವ್ರಿಗೆ ಹೇಳಿದ್ರು, ನೀವು ಬಹುಸಂತಾನವುಳ್ಳವರಾಗಿ ಎಚ್ಚರಿ, ಭೂಮಿಯನ್ನು ತುಂಬಿಸಿರಿ, ಎಲ್ಲದರ ಮೇಲೆ ಆಳ್ವಿಕೆ ಮಾಡಿರಿ ಅಂತ ಹೇಳಿದ್ರು. ದೇವರಿಗೆ ಸ್ತೋತ್ರ. ಮನುಷ್ಯ ಅದನ್ನು ಮಾಡ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಬಟ್ ದೇವರು ಅನುಸರಿಸ್ಕೊಂಡು ಬಂದಿರತಕ್ಕಂಥ ಶಿಸ್ತು, ಕ್ರಮಬದ್ಧತೆ, ಸೊ ಅದು ಬಹಳ 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 ಅದ್ಭುತವಾದದ್ದು. ಸೊ ಅದಕ್ಕೆ ನಮ್ಮ ಜೀವಿತಗಳಲ್ಲಿ ವಾಕ್ಯ ಹೇಳ್ತಾರೆ, ಶಿಸ್ತನ್ನು ನೀವು ನಿರ್ಲಕ್ಷ್ಯ ಮಾಡಿದ್ರೆ, ಶಿಸ್ತನ್ನು ನೀವು ತಿರಸ್ಕಾರ ಮಾಡಿದ್ರೆ, ಅಸಡ್ಡೆ ಮಾಡಿದ್ರೆ, ನೀವು ಅದಕ್ಕೆ ಗಮನ ಕೊಡದಿದ್ರೆ, ಅದನ್ನು ಪ್ರೀತಿ ಮಾಡದಿದ್ರೆ, ಅದರಲ್ಲಿ ನೀವು ಆಸಕ್ತಿ ಉಳ್ಳವರಾಗಿಲ್ಲ ಅಂತಂದರೆ ತಿಳುವಳಿಕೆ ಮಾರ್ಗದಿಂದ ದೂರ ತಪ್ಪುವೆ. ದೇವರಿಗೆ ಸ್ತೋತ್ರ. ಶಿಸ್ತು, ಓಕೆ, ಕ್ರಮ. ಈಗ ಒಂದು ಉದಾಹರಣೆ, ಈ ಹಬ್ಬ ತುಂಬ ಶಿಸ್ತಾಗಿ ನಡೀತು ಅಂತ ಹೇಳ್ತಾರೆ. ಯಾಕೆಂದರೆ ಹಬ್ಬಗಳನ್ನು ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಮಾಡ್ತಾರಲ್ಲ, ಶಿಸ್ತಾಗಿ ನಡೀತು ಅಂತ ಹೇಳ್ತಾರೆ. ಯಾಕೆ ಹೇಳಿ? ಅಲ್ಲಿ ವ್ಯವಸ್ಥಿತವಾಗಿ ಮಾಡ್ಕೊಬಂತು. ಯಾವ್ಯಾವ ಸಮಯದಲ್ಲಿ ಏನು ಮಾಡಬೇಕು, ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಅದನ್ನೆಲ್ಲ ಮೊದಲೇ ಉದ್ದೇಶ ಇಟ್ಕೊಂಡಿತ್ತು. ಆ ಉದ್ದೇಶದ ಪ್ರಕಾರ ಅದು ನಡೆದಾಗ ಅದೇನಾಯಿತು, ಸಿಸ್ಟಮ್ಯಾಟಿಕ್ಕಾಗಿ ನಡೆದು ಬಂತು. ದೇವರಿಗೆ ಸ್ತೋತ್ರ. ಇನ್ನು ಮದುವೆ, ವಿವಾಹ ಕಾರ್ಯಗಳು ಅಷ್ಟು ಮಾತ್ರ ಅಲ್ಲ, ಫಂಕ್ಷನ್ಸ್ಗಳು ಮೊದಲೇ ಉದ್ದೇಶ ಇತ್ತು. ಆ ಉದ್ದೇಶದ ಪ್ರಕಾರವಾಗಿ ಕ್ರಮಬದ್ಧವಾಗಿ ಅದಕ್ಕೆ ನಡ್ಕೊಬಂದದಕ್ಕೆ ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ನಡೆತು, ತುಂಬ ಶಿಸ್ತಾಗಿ ನಡೆತು ಅಂತ ನೀವು ಹೇಳ್ತೀವಿ. ದೇವರಿಗೆ ಸ್ತೋತ್ರ. ಸೊ ಹಾಗೆಯೇ ಜೀವಿತಗಳಲ್ಲಿ ಉದ್ದೇಶ ಇಟ್ಕೊಂಡು ಶಿಸ್ತಾಗಿ ಅದನ್ನು ಮಾಡ್ಕೊಬರ್ಬೇಕು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ನಾವು ಶಿಸ್ತನ್ನು ಪ್ರೀತಿ ಮಾಡೋದಾದರೆ ನಮಗೇನು ಸಿಗುತ್ತೆ ಅಂದರೆ ತಿಳುವಳಿಕೆ ಬರುತ್ತೆ. ಶಿಸ್ತನ್ನು ಪ್ರೀತಿ ಮಾಡಲಿಲ್ಲ ಅಂದರೆ ತಿಳುವಳಿಕೆ ಬರೋದೇ ಇಲ್ಲ. ಬೇಸಿಕ್. ಯಾಕೆಂದರೆ ಆ ಕ್ರಮಬದ್ಧತೆ ಇದೆಯಲ್ಲ, ಅದನ್ನು ದೇವರು ಈ ಭೂಮಿಗೆ ವಸ್ತು ಉಪಯೋಗಿಸಿರ್ತಕ್ಕಂಥದ್ದು. ಅದನ್ನೇ ಮೊದಲು ನಾವು ಪ್ರೀತಿ ಮಾಡಬೇಕು. ಅದನ್ನು ನಾವು ಪ್ರೀತಿ ಮಾಡ್ತಿದ್ರೆ ಮುಂದಿನ ಹಂತಕ್ಕೆ ಹೋಗೋಕ್ಕಾಗಲ್ಲ. ಸೊ ಆಗ ಶಿಸ್ತನ್ನು ಪ್ರೀತಿ ಮಾಡೋದಾದರೆ ತಿಳುವಳಿಕೆ ಬರುತ್ತೆ. ತಿಳುವಳಿಕೆಯನ್ನು ಪ್ರೀತಿ ಮಾಡೋದಾದರೆ ನಮಗೆ ಜ್ಞಾನ ಬರುತ್ತೆ. ಜ್ಞಾನವನ್ನು ಪ್ರೀತಿ ಮಾಡೋದಾದರೆ ನಾವು ದೇವರನ್ನೇ ಪ್ರೀತಿ ಮಾಡ್ತೀವಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪ್ರೀತಿ ದೇವ್ರ ಮಕ್ಕಳೇ, ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ದೇವರಿಗೆ ಸ್ತೋತ್ರ. ದೇವರಲ್ಲಿ ನಾವು ಭಯಪಡೋದಾದರೆ ನಿಶ್ಚಯವಾಗಿ ಅವರಲ್ಲಿ ಪ್ರೀತಿ ಇರುತ್ತೆ. ಸೊ ಆಗ ನಮಗೆ ಅದು ಜ್ಞಾನವನ್ನು ಕೊಡ್ತಾರೆ ಅವರು. ಆ ಜ್ಞಾನ ಕೊಟ್ಟಾಗ ತಿಳುವಳಿಕೆ ಬರುತ್ತೆ. ತಿಳುವಳಿಕೆ ಕೊಟ್ಟಾಗ ಶಿಸ್ತು ಬರುತ್ತೆ. ಶಿಸ್ತು ಬಂದಾಗ ನಮ್ಮ ಜೀವಿತದಲ್ಲಿ ಹೇಳ್ಬೇಕೇನೋ
ಆಶೀರ್ವಾದಗಳಿಗೆ, ಅಭಿವೃದ್ಧಿಗೆ, ಮೇಲುಗಳಿಗೆ ಕೊರತೆಯೇ ಇರಲ್ಲ. ದೇವರಿಗೆ ಸ್ತೋತ್ರ. ದೇವರೇ ಅದೆಲ್ಲವನ್ನು ಕೊಟ್ಟು ನಡೆಸುವವರಾಗಿರ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ಒಬ್ಬರನ್ನ ಆಶೀರ್ವದಿಸಿದರೆ ಅವ್ರು ಹೇಗೆ ಆಶೀರ್ವದಿಸ್ತಾರೆ? ನಾವು ಕೇಳೋದನ್ನೇ ಕೊಡ್ತಾರಾ? ಇಲ್ಲ. ನಮ್ಮ ನಿರೀಕ್ಷೆಗೂ ಮೀರಿ ನಾವು ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕವಾಗಿ ಅವರು ಕಾರ್ಯ ಮಾಡೋರಾಗಿರ್ತಾರೆ. ದೇವರಿಗೆ ಸ್ತೋತ್ರ. ಯಾರೊಬ್ಬರ ಜೀವಿತವನ್ನು ನಾವು ತೆಗೆದುಕೊಳ್ಳೋದಾದರೆ ನಮ್ಮ ಜೀವಿತಗಳಲ್ಲಿ ನಾವು ನಿರೀಕ್ಷೆ ಮಾಡಿದ್ವಾ? ಖಂಡಿತ ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಾವು ನಿರೀಕ್ಷೆ ಮಾಡದೇ ಇರೋಷ್ಟು ಉನ್ನತ ಮಟ್ಟಕ್ಕೆ ದೇವರು ಏರಿಸಲಿಕ್ಕೆ ಅದರ ಶಕ್ತನಾಗಿದ್ದಾನೆ. ಅದು ಅವರ ಆಸೆ ಬಯಕೆ. ಯಾಕೆಂದರೆ ತನ್ನನ್ನು ಪ್ರೀತಿ ಮಾಡ್ತಕ್ಕಂಥವ್ರು, ತನ್ನಲ್ಲಿ ಭಯಭಕ್ತಿ ಉಳ್ಳವರು, ಅವರ ಜೀವಿತ ಈಗಿರೋದಾದರೆ ಅದು ಸಾಕ್ಷಿ ಆಗುತ್ತೆ. ಅದರ ಮೂಲಕವಾಗಿ ನನಗೆ ಮಹಿಮೆ ಉಂಟಾಗುತ್ತೆ ಅಂತ ದೇವರು ಆ ಕಾರ್ಯವನ್ನು ಮಾಡ್ತಾರೆ. ನಿಶ್ಚಯವಾಗಿ ಪ್ರತಿಯೊಬ್ಬರ ಜೀವಿತದಲ್ಲಿ ಆ ಕಾರ್ಯವನ್ನು ಮಾಡ್ತಾರೆ. ಯಾವಾಗ ನಾವು ಅವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಅವ್ರನ್ನ ಪ್ರೀತಿ ಮಾಡೋದಾದರೆ, ಅವ್ರ ವಾಕ್ಯಗಳನ್ನ ನಾವು ಕೈಗೊಂಡು ನೋಡೋದಾದರೆ ನಿಶ್ಚಯವಾಗಿ ನಮ್ಮ ಜೀವಿತವನ್ನು ದೇವರು ಹಾಗೇ ಆಶೀರ್ವದಿಸ್ತಕ್ಕಂಥದ್ದು. ಏಕೆಂದರೆ ಅವ್ರ ಜೀವಿತ ಶಿಸ್ತಾಗಿರುತ್ತೆ. ಅವ್ರಿಗೆ ತಿಳುವಳಿಕೆ ಇರುತ್ತೆ, ಜ್ಞಾನ ಇರುತ್ತೆ, ದೇವರ ಭಯಭಕ್ತಿ ಇರುತ್ತೆ, ದೇವರಲ್ಲಿ ಪ್ರೀತಿ ಉಳ್ಳವರಾಗಿರ್ತಾರೆ. ಅವ್ರ ಜೀವಿತವನ್ನು ದೇವರು ಹಂಗೆ ಆಶೀರ್ವದಿಸ್ತಾರೆ. ಆಶೀರ್ವದಿಸಲ್ಪಟ್ಟಿರ್ತಕ್ಕಂಥ ಎಲ್ಲರ ಜೀವಿತಗಳು ಹಾಗೇ ಇರ್ತಕ್ಕಂಥದ್ದು. ಅವ್ರು ಹಾಗೇ ಮುಂದಕ್ಕೆ ಹೋಗಿರ್ತಕ್ಕಂಥದ್ದು. ಸುಮ್ಮನೆ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ. ಹೇಗೆ ಬೇಕಾದ್ರೆ ಜೀವಿಸಿ ನಾವು ದೇವರನ್ನ ಹೊಂದ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ, ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಖಂಡಿತ ದೇವರು ಅಲ್ಲಿರಲ್ಲ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಮೊದಲು ಶಿಸ್ತನ್ನು ನೀವು ಪ್ರೀತಿ ಮಾಡಿರಿ, ಲಕ್ಷ್ಯ ಕೊಡ್ರಿ. ತಿಳುವಳಿಕೆ ತಾನಾಗೆ ಬರುತ್ತೆ. ತಿಳುವಳಿಕೆ ನಿಮಗೆ ಬಂತ, ಜ್ಞಾನ ಬರುತ್ತೆ. ಜ್ಞಾನ ನಿಮಗೆ ಬಂತ, ಜ್ಞಾನವನ್ನು ಕೊಡುವ ದೇವರೇ ನಿಮ್ಮಲ್ಲಿ ಇರ್ತಾರೆ, ನಿಮ್ಮ ಸಂಗಡ ಇರ್ತಾರೆ. ಆಗ ಕೇಳಬೇಕಾದ್ರೆ ನಿಮ್ಮ ಜೀವಿತ ಅದ್ಭುತವಾದಂಥ ಆಶೀರ್ವಾದಗಳಿರುತ್ತೆ. ಆಶೀರ್ವಾದಗಳಿಗೆ ನಿಮಗೆ ಕೊರತೆಯೇ ಇರಲ್ಲ. ಅದ್ಭುತವಾಗಿ ಅತ್ಯಧಿಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಅನೇಕರಿಗೆ ಸಾಕ್ಷಿ ಜೀವಿತವನ್ನು ಜೀವಿಸ್ತೀರಾ. ದೇವರಿಗೂ ಮಹಿಮೆ ಆಗುತ್ತೆ, ನಿಮಗೂ ಆಶೀರ್ವಾದ, ಕುಟುಂಬಕ್ಕೂ ಆಶೀರ್ವಾದ, ಅನೇಕರಿಗೂ ಆಶೀರ್ವಾದವಾಗುತ್ತೆ. ಆಮೇಲೆ ಸೊ ಹಾಗಾಗಿ ಈ ಕ್ರಮಬದ್ಧತೆ ಎಲ್ಲ ಶಿಸ್ತಿದೆಯಲ್ಲ, ಪ್ರತಿಯೊಬ್ಬರು ಅದನ್ನು ಪ್ರೀತಿ ಮಾಡಿ. ನೀವು ಅದನ್ನು ಪ್ರೀತಿ ಮಾಡಿದಾಗಲೇ ದೇವರು ಮುಂದಿನ ಹಂತಕ್ಕೆ ನಡೆಸ್ತಕ್ಕಂಥದ್ದು. ಹೇಗೆ ಬೇಕಾದರೆ ಜೀವಿಸಿ, ಹೇಗೆ ಬೇಕಾದ್ರೆ ಚೆಲ್ಲಾಡ್ಕೊಂಡು, ಹೇಗೆ ಬೇಕಾದ್ರೆ ಜೀವನ ಹಂಚ್ಕೊಂಡು, ಹೇಗೆ ಬೇಕಾದರೆ ಹಾಗೆ ಇಷ್ಟಾನುಸಾರವಾಗಿ ಜೀವಿಸ್ತಕ್ಕಂಥದ್ದು ಇದೆಯಲ್ಲ, ಖಂಡಿತ ಇದು ದೇವರ ಆಶೀರ್ವಾದ ಅಲ್ಲ. ಎಂದಿಗೂ ಸಹ ಅದು ದೇವರಿಗೆ ಇಷ್ಟವೂ ಅಲ್ಲ, ಅದು ಆಶೀರ್ವಾದವನ್ನಲ್ಲ, ಅದನ್ನು ಅಭಿವೃದ್ಧಿನೂ ಪಡಿಸಲ್ಲ ದೇವರು. ಸೊ ಬಹಳ ಪ್ರಮುಖವಾಗಿ ದೇವರ ಭಯಭಕ್ತಿಯಲ್ಲಿ ಮುಂದುವರಿಯಿರಿ ಪ್ರೀತಿ ದೇವ್ರ ಮಕ್ಕಳು. ಮೊದಲು ಬೇಸಿಕ್ಕಿಂತ ನಾವು ಹೋಗಿ, ಯಾಕೆಂದರೆ ಅದೇ ದೇವರು ಈ ಭೂಮಿ ಮೇಲೆ ಉಪಯೋಗಿಸಿರ್ತಕ್ಕಂಥದ್ದು. ಕ್ರಮಬದ್ಧತೆ, ಶಿಸ್ತು, ಅದನ್ನು ಪ್ರೀತಿ ಮಾಡಿರಿ. ನೀವು ಪ್ರೀತಿ ಮಾಡೋದಾದ್ರೆ ಖಂಡಿತ ಅದು ನಿಮ್ಗೆ ಬರುತ್ತೆ. ನೀವು ಅದನ್ನು ಪ್ರೀತಿ ಮಾಡಿದ್ರೆ ಸಾಕು, ನಿಮಗೆ ತಿಳುವಳಿಕೆ ಅದಾಗಿದ್ದೆ ಬರುತ್ತೆ. ನೀವು ತಿಳುವಳಿಕೆಯನ್ನು ಪ್ರೀತಿ ಮಾಡ್ಕೊಂಡು ನಡೀತೀರಲ್ವ, ಜ್ಞಾನ ಅದಾಗಿದ್ದೆ ಬರುತ್ತೆ. ಜ್ಞಾನ ನಿಮಗೆ ಬಂತ, ಖಂಡಿತವಾಗ್ಲೂ ಅದನ್ನು ಕೊಡೋ ದೇವರು ನಿಮ್ಮಲ್ಲಿರ್ತಾರೆ, ನಿಮ್ಮ ಜೊತೆ ಇರ್ತಾರೆ. ನೀವು ಬಹಳವಾಗಿ ಅಭಿವೃದ್ಧಿವಂತೀರ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಕೆ ನಿಮಗೆ ಸ್ತೋತ್ರ. ಕರ್ತನೆ, ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ಶಿಸ್ತನ್ನು ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ, ಅದನ್ನು ಅಸಡ್ಡೆ ಮಾಡಬೇಡ್ರಿ. ಹಾಗಾದರೆ ನೀವು ಜ್ಞಾನವನ್ನು ಕಂಡುಕೊಳ್ಳೋಕ್ಕಾಗಲ್ಲ ಅಂತ ನೀವು ಹೇಳ್ತಿದ್ದೀರಾ. ಸಪ ನಾವು ಶಿಸ್ತನ್ನು ಪ್ರೀತಿ ಮಾಡ್ತೀವಿ. ಈ ಭೂಮಿಯನ್ನು ಉಂಟು ಮಾಡಬೇಕಾದ್ರೆ ನಿಮ್ಮ ಮೊದಲು ಉಪಯೋಗಿಸ್ತಿರ್ತಕ್ಕಂಥ ಅಸ್ತ್ರವೇ ಅದಾಗಿದೆ. ಅಲ್ಲಿಂದಲೇ ನೀವು ಮುಂದೆ ಬಂದಿದ್ದೀರಾ. ನಮ್ಮ ಪ್ರತಿಯೊಬ್ಬರ ಜೀವಿತಲ್ಲೂ ಸಹ ಅದು ಅವಶ್ಯಕತೆ. ಹಾಗೆ ಅವರು ಅಭಿವೃದ್ಧಿ ಹೊಂದಬೇಕಾಗಿದೆ. ನಾವು ಸಹ ಹಾಗೆ. ಕರ್ತನೆ ಸಪ ನಿನ್ನ ಹೆಜ್ಜೆ ಜಾಡಿನಲ್ಲಿ ಜೀವಿಸೋದಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತೀವಿ. ನಿಮಗೆ ಮಹಿಮೆಯಾಗಲಿ, ನಿನ್ನ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನು ಪೂರೈಸುವ ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವ್ರದ್ದು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.